ನಮಸ್ಕಾರ. ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ನಾನು ಗಾಯತ್. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಎಲ್ಲ 5 ಪಾಲಿಕೆಗಳಿಗೂ ಈ ವರ್ಷದ ಜೂನ್ 30ರೊಳಗೆ ಚುನಾವಣೆ ನಡೆಸಲು ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಈ ಚುನಾವಣೆಗೆ ರಾಜ್ಯದ 3 ರಾಜಕೀಯ ಪಕ್ಷಗಳು ಭರದಿಂದ ಸಿದ್ಧತೆಯನ್ನ ನಡೆಸುತ್ತಿವೆ. ಎಲೆಕ್ಷನ್ಗೆ ಎನ್ಡಿಎ ಮೈತ್ರಿ ಮುಂದುವರಿಯುವ ಸುಳಿವನ್ನ ಈಗಾಗಲೇ ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ನೀಡಿದ್ದಾರೆ. ಆದರೆ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸದ್ಯ 369 ವಾರ್ಡ್ಗಳನ್ನ ರಚನೆ ಮಾಡಲಾಗಿದೆ. ಈ 369 ವಾರ್ಡ್ ಪೈಕಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಿಗೆ 120 ವಾರ್ಡ್ಗಳನ್ನ ಬಿಜೆಪಿ ನೀಡಬೇಕೆಂದು ಜೆಡಿಎಸ್ ವರಿಷ್ಠ ದೇವೇಗೌಡ ಅವರು ಪಟ್ಟನ್ನ ಹಿಡಿದಿದ್ದಾರೆ. ಇನ್ನು ಜೆಡಿಎಸ್ ಪ್ರಬಲವಾಗಿರುವ ದಾಸರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಯಶವಂತಪುರ, ಚಾಮರಾಜಪೇಟೆ ಸೇರಿದಂತೆ ಕೆಲವೊಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 120 ವಾರ್ಡ್ಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಇಂಗಿತವನ್ನ ಜೆಡಿಎಸ್ ವರಿಷ್ಠ ದೇವೇಗೌಡ ಅವರು ವ್ಯಕ್ತಪಡಿಸಿದ್ದಾರೆ. ಅವರೇ ದೇವೇಗೌಡರ ಹೇಳಿಕೆ ಇಚ್ಛೆಗೆ ಬೆಂಗಳೂರಿನ ಬಿಜೆಪಿ ಶಾಸಕರು ಬೇಸರವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ. ಇನ್ನು ಸದ್ಯ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರದ ಪೈಕಿ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲೂ ಜೆಡಿಎಸ್ ಶಾಸಕರುಗಳು ಇಲ್ಲ. ಜೆಡಿಎಸ್ ಬೇಡಿಕೆಯಂತೆ ವಾರ್ಡ್ಗಳನ್ನ ಜೆಡಿಎಸ್ ಅಭ್ಯರ್ಥಿಗಳಿಗೆ ಬಿಟ್ಟುಕೊಟ್ರೆ ಆ ವಾರ್ಡ್ ಕಾಂಗ್ರೆಸ್ ಪಾಲಾಗುತ್ತೆ. ಜೊತೆಗೆ ಬಿಜೆಪಿ ಅಸ್ತಿತ್ವಕ್ಕೂ ಕೊಡಲಿ ಪೆಟ್ಟು ಬೀಳುತ್ತೆ ಎಂಬ ಆತಂಕ ಬೆಂಗಳೂರಿನ ಬಿಜೆಪಿ ಶಾಸಕರಿಗೆ ಇದೆ. ಹೀಗಾಗಿ ಜಿಪಿ ಎಲೆಕ್ಷನ್ ಬಿಜೆಪಿಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಇನ್ನು ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ 16 ವಿಧಾನಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ. ಎಚ್ಡಿಡಿ ಹೇಳಿಕೆ ಮೇಲೆ ವಾರ್ಡ್ ಬಿಟ್ಟುಕೊಡಲು ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆ. ವಾರ್ಡ್ ಅನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ರೆ ಹಿನ್ನಡೆ ಆದ್ರೆ ವಾರ್ಡ್ ಕೈತಪ್ಪುವ ಆತಂಕ ಕೂಡ ಬಿಜೆಪಿ ನಾಯಕರಿಗಿದೆ. ಮುಂದೆ 2028ರ ವಿಧಾನಸಭಾ ಎಲೆಕ್ಷನ್ ನಲ್ಲೂ ಬಿಜೆಪಿ ಶಾಸಕರಿಗೆ ಪಕ್ಷಕ್ಕೆ ಹಿನ್ನಡೆಯಾಗಲಿದೆ. ಹೆಚ್ಚಿನ ವಾರ್ಡ್ಗಳನ್ನ ಜೆಡಿಎಸ್ ಬಿಟ್ಟುಕೊಡಲು ಬಿಜೆಪಿ ಶಾಸಕರು ಹಿಂದೇಟು ಹಾಕುತ್ತಿದ್ದಾರೆ. ಆದ್ರೆ 120 ವಾರ್ಡ್ಗಳಲ್ಲಿ ಜೆಡಿಎಸ್ ಸ್ಪರ್ಧಿಸಲು ಮಾಜಿ ಶಾಸಕರು, ಮಾಜಿ ಪಾಲಿಕೆ ಸದಸ್ಯರು ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಹೀಗಾಗಿ ಜಿಬಿಎ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ವಾರ್ಡ್ ಹಂಚಿಕೆಯ ಬಿಕ್ಕಟ್ಟು ಎದುರಾಗಿದೆ. ಜಿಬಿಎ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿ ಮುಂದುವರಿಕೆಯಾಗಬೇಕಾದ್ರೆ ಸಹಮತಿಯಿಂದ ವಾರ್ಡ್ ಹಂಚಿಕೆ ಮಾಡಿಕೊಂಡ್ರೆ ಮೈತ್ರಿ ಬಾಂಧವ್ಯ ಸುಗಮವಾಗಲಿದೆ.